ನಮಸ್ಕಾರ ಎಲ್ರಿಗೂ ವಿದ್ಯಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೂತಾಯಿ ಮೀನು ಸಾರು ಹೇಗೆ ಮಾಡೋದು ಅಂತ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬರೀ ಬೂತಾಯಿ ಮೀನಲ್ಲೇ ಮಾಡಬೇಕು ಅಂತೇನಿಲ್ಲ, ಯಾವ ಮೀನಲ್ಲಾದ್ರೂ ಈ ಸಾರನ್ನ ನೀವು ಮಾಡ್ಬೋದು. ನಾನಿವಾಗ ಮೀನನ್ನು ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಪಾಂಪ್ಲೆಟ್ ಮೀನಲ್ಲಿ ಫ್ರೈ ಮಾಡೋಣ ಅಂತ, ಅದೊಂದು ಡಿಫ್ರೆಂಟಾಗಿರುತ್ತೆ. ಈಗ ಬೂತಾಯಿ ಮೀನನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಈಗ ನೋಡ್ತಾ ಇರ್ಬೋದು, ಅಂಗಡಿಯಿಂದ ತಂದವಾಗ ಎಷ್ಟು ಬ್ಲಡ್ ಎಲ್ಲ ಇದೆ ಅಂತ ಅನ್ನೋದೆಲ್ಲ ನೋಡ್ತಾ ಇರ್ಬೋದು. ಇದೆಲ್ಲ ಸ್ವಲ್ಪ ಕ್ಲಿಯರ್ ಆಗಿ ನೀರೆಲ್ಲ ಹೋಗೋ ರೀತಿಯಲ್ಲಿ ನಾವು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 3-4 ಸತಿ ಆದ್ರೂ ವಾಶ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಬೂತಾಯಿ ಮೀನಲ್ಲಿ ಬೇರೆ ಮೀನಿಗಿಂತನೂ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ತುಂಬ ಜಾಸ್ತಿ ಇದೆ. ಅದರಿಂದ ಹಾರ್ಟಿಗೆ ರಿಲೇಟ್ ಆಗುವಂಥ ಯಾವುದೇ ಡಿಸೀಸ್ ಇದ್ರೂ ಕಂಟ್ರೋಲ್ಗೆ ತರುತ್ತೆ. ಸೊ ಆದಷ್ಟು ನೀವು ಮೀನು ಸಾರು ಅಥವಾ ಮೀನು ಫ್ರೈ ಏನಾನ ಮಾಡ್ಕೊಂಡು ತಿನ್ನೋದಾದರೆ ಬೂತಾಯಿ ಮೀನಲ್ಲಿ ಮಾಡ್ಕೊಂಡು ತಿನ್ನಿ. ತುಂಬ ರುಚಿಯಾಗೂ ಇರುತ್ತೆ, ಹೆಲ್ತ್ಗೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಮಾಡ್ತಾ ಇರೋವಂಥ ಸಾರು ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವ ಮೀನಿಗಾದ್ರೂ ನೀವು ಈ ಸಾರನ್ನ ಮಾಡ್ಬೋದು, ಸಖತ್ ಟೇಸ್ಟಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಅವಾಗ ಗೊತ್ತಾಗುತ್ತೆ. ಈಗ ಇಲ್ಲಿ ಮೀನು ಆಲ್ಮೋಸ್ಟ್ ವಾಶ್ ಆಗ್ತಾ ಇದೆ. ಇನ್ ಕೇಸ್ ಮೀನೇನಾದರೂ ಯಾರಾದರೂ ತರೋದಕ್ಕೆ ಹೋಗಿದ್ದಾರೆ ಅಂತ ಅನ್ನೋವಾಗ ನೀವು ಆಗಲೇ ಮಸಾಲಾನ ರೆಡಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಮೀನು ತಂದಿದ್ದಾದಮೇಲೆ ವಾಶ್ ಮಾಡಿ ಇಟ್ಬಿಟ್ಟು ಆನಂತರ ನೀವು ನಿಮ್ಮ ಕೈನ ವಾಶ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಮೀನು ಸ್ಮೆಲ್ ತುಂಬ ಇರುತ್ತೆ. ಇದು ಮೀನನ್ನ ವಾಶ್ ಮಾಡಿದಾದಮೇಲೆ ಬೇರೆ ಯಾವ ಸ್ಪೂನ್ ಅಥವಾ ಗ್ಲಾಸ್ ಏನೇ ಮುಟ್ಟಿದ್ರೂ ಅದೆಲ್ಲನೂ ಮತ್ತೆ ಸ್ಮೆಲ್ ಬಂದುಬಿಡುತ್ತೆ. ಸೊ ಚೆನ್ನಾಗಿ ಒಂದು ಸತಿ ವಾಶ್ ಮಾಡಿಕೊಂಡು ಆನಂತರ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಅಯನ್ ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೀವು ನಾರ್ಮಲ್ ಅಯನ್ದಿಲ್ಲ ಅಂತಂದ್ರೂ ನಾರ್ಮಲ್ ಪಾತ್ರೆನಲ್ಲೇ ಮಾಡ್ಬೋದು, ಅಥವಾ ಮಣ್ಣಿನ ಪಾತ್ರೆನಲ್ಲಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ರುಚಿ ಅಂತೂ. ಈಗ ಬಾಣಲಿ ಬಿಸಿ ಆಗಿದ ತಕ್ಷಣ ಇದಕ್ಕೆ ನಾನು 2 ಸ್ಪೂನ್ನಷ್ಟು ಧನಿಯಾ ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಮಣ್ಣಿನ ಪಾತ್ರೆನಲ್ಲಿ ಮಾಡೋದಾದರೆ ಹುರ್ಕೊಳ್ಳೋದೆಲ್ಲನೂ ನೀವು ಡ್ರೈ ರೋಸ್ಟ್ ಎಲ್ಲ ಅದ್ರಲ್ಲಿ ಮಾಡೋದಕ್ಕಾಗೋದಿಲ್ಲ. ಸೊ ಬೇರೆ ಒಂದು ಪಾತ್ರೆಯಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡು ಆನಂತರ ನೀವು ಮೀನು ಸಾರನ್ನ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ನೋಡಿ, ಸಖತ್ ಟೇಸ್ಟಾಗಿರುತ್ತೆ. ಈಗ ಅಲ್ಲಿ ಧನಿಯಾ ಕಾಳನ್ನ ಹುರಿದಿದ ನಂತರ ನಾನಿಲ್ಲಿ ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಹುರ್ಕೊಳ್ಬೇಕಾದ್ರೆ ಕಮ್ಮಿ ಉರಿನಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಜೀರಿಗೆ 1 ಚಮಚದಷ್ಟು, ಅರ್ಧ ಚಮಚದಷ್ಟು ಕಾಳುಮೆಣಸು, ಅರ್ಧ ಚಮಚದಷ್ಟು ಓಂಕಾಳನ್ನ ಸೇರಿಸೋದ್ರಿಂದ ಸಾರು ತುಂಬಾ ರುಚಿನೂ ಇರುತ್ತೆ. ಹಾಗೆ ಈ ಜೀರ್ಣ ಆಗಲ್ಲ, ಎದೆ ಉರಿ ಎಲ್ಲ ಬರುತ್ತೆ ಮೀನು ಸಾರು ತಿನ್ನಬೇಕಾದ್ರೆ ಅಂತ ಅನ್ನೋರಿಗೆ ಓಂಕಾಳಿಂದ ಆ ರೀತಿ ತೊಂದರೆ ಎಲ್ಲ ಏನೂ ಆಗೋದಿಲ್ಲ. ನಾನು ಇದೆಲ್ಲ ರೋಸ್ಟ್ ಮಾಡ್ಕೊಳ್ಬೇಕಾದ್ರೆ ಅಂದರೆ ಜೀರಿಗೆ ಮತ್ತು ಓಂಕಾಳೆಲ್ಲ ಹಾಕ್ಕೊಳ್ಬೇಕಾದ್ರೆ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಧನಿಯಾ ಹುರಿಬೇಕಾದ್ರೇ ಬಾಣಲಿ ತುಂಬಾ ಬಿಸಿಯಾಗಿರುತ್ತೆ. ಸೊ ಜೀರಿಗೆ ಮತ್ತು ಓಂಕಾಳೆಲ್ಲ ಹುರಿಬೇಕಾದ್ರೆ ಸ್ಟವ್ನ ಆಫ್ ಮಾಡ್ಕೊಂಡ್ರೇ ಸಾಕಾಗತ್ತೆ. ಈಗ ಹುರಿದಿರೋಂಥ ಎಲ್ಲ ಸಾಮಗ್ರಿಗಳನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಆರೋದಕ್ಕೆ ಬಿಟ್ಬಿಡ್ತೀನಿ. ಆನಂತರ ಒಣಮೆಣಸನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 10 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾಗಿದ್ದರೆ ಇದ್ರ ಜೊತೆನಲ್ಲೇ 1 ಅಥವಾ 2 ಅಥವಾ ನಿಮಗೆ ಖಾರದ ಅನುಕೂಲವಾಗಿ ಖಾರದ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಇದರಲ್ಲೇ ಬರುವಂಥ ಖಾರದಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ಸಾಕಾಗುತ್ತೆ. ನಮ್ಮ ಮನೆಗೆ ತುಂಬ ಸ್ಪೈಸಿಯಾಗಿ ನಾವು ತಿನ್ನಲ್ಲ, ಅದರ ರುಚಿ ಚೆನ್ನಾಗಿರೋದು ನೋಡ್ತೀವಿ ಅಷ್ಟೇ. ಸೊ ಇಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಸಾಕಾಗತ್ತೆ. ಇದೆಷ್ಟನ್ನು ಚೆನ್ನಾಗಿ ಕ್ರಿಸ್ಪ್ ಆಗೋ ರೀತಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ಬಿಸಿ ಬಂದು ಕೈಗೆ ತಾಕಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಂಡಾಗ ಒಳ್ಳೆ ಹದ ಬರುತ್ತೆ, ಘಮನೂ ತುಂಬ ಚೆನ್ನಾಗಾಗತ್ತೆ. ಆಗ ಈಗ ಮೆಣಸಿನ್ಕಾಯಿ ಹುರಿದಿದ್ದಾಗಿದೆ. ಹುರಿದಿರೋವಂಥ ಮೆಣಸಿನ್ಕಾಯಿನ ಮುಂಚೆನೇ ಹುರಿದಿಟ್ಕೊಂಡಿದ್ದಂಥ ಮಸಾಲೆ ಜೊತೆಗೇ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಹುರಿದ್ಬಿಟ್ಟು ಮಾಡೋದ್ರಿಂದ ಟೇಸ್ಟ್ ತುಂಬಾ ವೇರಿ ಆಗುತ್ತೆ. ಹಾಗೆ ಹುರಿದಿರೋನೂ ಮಾಡ್ಬೋದು, ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ತುರಿದಿರೋವಂಥ ತೆಂಗಿನಕಾಯಿ, ನಾನು ತೊಗೊಂಡಿರೋವಂಥ ಮಸಾಲ ಕ್ವಾಂಟಿಟಿಗೆ ನನ್ನ ಕೈಯಲ್ಲಿ 1.5 ಹಿಡಿಯಷ್ಟು ತೆಂಗಿನಕಾಯಿ ತುರಿ ಬೇಕಾಗತ್ತೆ. ಅಪ್ರಾಕ್ಸಿಮೇಟಾಗಿ 3/4 ಕಪ್ಪಷ್ಟು ಅಂತಲೇ ಹೇಳ್ಬೋದು, ಅಥವಾ ಅರ್ಧ ಕಪ್ಪಷ್ಟು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಏನೂ ತೊಂದರೆ ಇರೋದಿಲ್ಲ, ನೀರಿನಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ತೆಂಗಿನ ತುರಿ ಹಾಕಿದ ನಂತರ ಹುರಿದಿಟ್ಕೊಂಡಿದ್ದಂಥ ಮಸಾಲ ಪೂರ್ತಿ ಈ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದರೂ ಈ ರೀತಿ ಮಸಾಲನೆಲ್ಲ ಹುರಿದಿರ ಹಾಗೇ ರುಬ್ಬಿಟ್ಟು ಮಾಡೋದಾದರೆ ಒಂದ್ಸತಿ ಈ ರೀತಿ ಹುರಿದ್ಬಿಟ್ಟು ರುಬ್ಬಿ ಮಾಡಿ ನೋಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ಇಂಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ, ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ. ಈಗ ಇಲ್ಲಿ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ನಾರು ಮತ್ತು ಬೀಜ ಎಲ್ಲ ಸೆಪ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ಈ ರೀತಿ ಪ್ರೆಸ್ ಮಾಡಿ, ನಿಮಗೆ ಸೈಜ್ ಗೊತ್ತಾಗಲಿ ಅದಕ್ಕೋಸ್ಕರ ಈ ರೀತಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೆಲ್ಲಿಕಾಯಿಗಿಂತ ಸ್ವಲ್ಪ ದೊಡ್ಡ ಗಾತ್ರದಲ್ಲಿರುವಂಥ ಹುಣಸೆ ಹಣ್ಣನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಇದೇ ಮಿಕ್ಸಿ ಜಾರ್ಗೆ 2 ಕಟ್ ಮಾಡಿರೋವಂಥ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಬರೀ ಹುಣಸೆ ಹಣ್ಣಲ್ಲೇ ಮಾಡ್ಬೋದು. ನೀವು ಆ ರೀತಿ ಏನನ್ನ ಮಾಡೋದಾದರೆ ಹುಣಸೆ ಹಣ್ಣು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ,
ಆದರೆ ಅಷ್ಟು ಜೀರ್ಣ ಆಗೋದಿಲ್ಲ ಬರೀ ಹುಣಸೆ ಹಣ್ಣಲ್ಲೇ ಮಾಡೋದ್ರಿಂದ. ಹಾಗಾಗಿ ನಾನು ಟೊಮೆಟೊ ಸ್ವಲ್ಪ, ಹುಣಸೆ ಹಣ್ಣು ಸ್ವಲ್ಪ ಈ ರೀತಿ ಬ್ಯಾಲೆನ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಸೇರಿಸಿದ ನಂತರ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಬೇಕಾಗತ್ತೆ. ತೆಂಗಿನಕಾಯಿ ಮಸಾಲೆ ಎಲ್ಲನೂ ನೈಸಾಗಿ ರುಬ್ಕೊಂಡಿರಬೇಕು, ಆವಾಗಲೇ ತುಂಬ ಚೆನ್ನಾಗಾಗುತ್ತೆ ಇದು. ಈಗ ರುಬ್ಬಿರೋ ಅಂಥ ಮಸಾಲಾನ ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ನುಣ್ಣಗೆ ರುಬ್ಬಿದ್ದೀನಿ ಅಂತ ಅಂದ್ಬಿಟ್ಟು ಈ ರೀತಿಯಲ್ಲೇ ರುಬ್ಕೊಳ್ಬೇಕು. ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಮತ್ತು ಅದೇ ಮಸಾಲ ಸೇರಿಸಿಟ್ಕೊಂಡಂಥ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅನಂತರ ಇದೇ ಮಿಕ್ಸಿ ಜಾರ್ಗೆ ನಾವು ಶುಂಠಿ ಸ್ವಲ್ಪ 1-2 ಇಂಚಷ್ಟು, ಹಾಗೆ ಬೆಳ್ಳುಳ್ಳಿ ಒಂದು 10-12 ಹೆಸರು ಮತ್ತು ಒಂದು ಅರ್ಧ ಈರುಳ್ಳಿ ಇದನ್ನು ಸಹ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೀವು ಬೇಕಾಗಿದ್ದರೆ ಮೊದಲೇ ಹಾಕಿದ್ದಂಥ ಮಸಾಲೆಗೆ ಹಾಕ್ಕೊಂಡು ರುಬ್ಕೊಳ್ಬೋದು. ಆದರೆ ಈ ರೀತಿ ಸಪ್ರೇಟಾಗಿ ರುಬ್ಬಿಟ್ಟು ಅದರಲ್ಲಿ ಪೇಸ್ಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟ್ ತುಂಬ ಸಖತ್ತಾಗಿರುತ್ತೆ. ಇನ್ ಕೇಸ್ ದೊಡ್ಡ ಮಿಕ್ಸಿ ಜಾರಲ್ಲಿ ಇದೆಲ್ಲ ಸವಿತಾ ಇಲ್ಲ ಅಂತ ಅನ್ನೋದಾದರೆ ಚಿಕ್ಕ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಈಗ ನಾನೇನು ಮೊದಲೇ ಡ್ರೈ ಮಸಾಲ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಹತ್ರ ತೆಂಗಿನ ಎಣ್ಣೆ ಇಲ್ಲ ಅಂತ ಅನ್ನೋದಾದರೆ ಎಳ್ಳೆಣ್ಣೆನ ಬಳಸಿ, ಅದರಲ್ಲಿ ಮೀನು ಸಾರು ಅಂತೂ ಸಖತ್ ಟೇಸ್ಟಾಗಿರುತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿಯಾಗೇ ಇರಬೇಕು, ಆದರೆ ನಾನಿಲ್ಲಿ ತುಂಬ ಜಾಸ್ತಿನೂ ಹೋಗ್ತಾಯಿಲ್ಲ, ತುಂಬ ಕಮ್ಮಿನೂ ಹೋಗ್ತಾಯಿಲ್ಲ. 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾಗಿದ್ದ ನಂತರ ಒಂದು 4 ಮೆಂತ್ಯಕಾಳು, ಜಾಸ್ತಿ ಬೇಡ ಅಷ್ಟೇ ಸಾಕು. ಈಗ ಇಲ್ಲಿ ಅರ್ಧ ಈರುಳ್ಳಿ ನಾನು ಮುಂಚೆನೇ ಕಟ್ ಮಾಡಿಟ್ಟಿದ್ನಲ್ಲ, ಆ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಅದ್ರ ಜೊತೆಯಲ್ಲಿ 2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದಂಗೆ ನಾವು 2ನೇ ಬಾರಿ ರುಬ್ಕೊಂಡಿದ್ದಂಥ ಮಸಾಲ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದನ್ನು ಸೇರಿಸ್ಕೊಳ್ಳೋಣ. ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ನೋಡಿ ಎಣ್ಣೆಯಲ್ಲಿ ಇದು ತೇಲ್ತಾ ಇರೋ ರೀತಿಯಲ್ಲೇ ಇದೆ. ಈ ರೀತಿ ಚೆನ್ನಾಗಿ ಇದನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಹುರ್ಕೊಳ್ಬೇಕು. ಈಗ ಇದು ಹಸಿ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಹಸಿ ವಾಸನೆ ಹೋಗಿದ ನಂತರ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲಾಗೆ ನಾನು ಮೊದಲೇನು ನೀರು ಸೇರಿಸಿದೆ ಅಷ್ಟೇ ನೀರನ್ನೇ ನಾನು ಇವಾಗ ಸೇರಿಸ್ಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಹುರ್ಕೊಳ್ಬೇಕಾಗುತ್ತೆ. ತೆಂಗಿನಕಾಯಿ ಹಾಕಿದ್ದೀವಲ್ಲ ಅದನ್ನ ನಾವೇನು ಹುರಿದಿಲ್ಲ, ಸೊ ಹಾಗಾಗಿ ಚೆನ್ನಾಗಿದ್ದು ನೀವು ಹುರಿಬೇಕಾದ್ರೆ ಗೊತ್ತಾಗುತ್ತೆ ಅದು ಇನ್ನೇನು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನೋವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಆಗಾಗ ಮಧ್ಯದಲ್ಲಿ ಕೈ ಆಡಿಸ್ತಾ ಇದ್ದರೆ ಸಾಕಾಗತ್ತೆ. ಈಗ ಇದು ಸ್ವಲ್ಪ ಕುದಿ ಬರೋದಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ ನಾವು ನೀರನ್ನು ಸೇರಿಸ್ಕೊಳ್ಬೇಕು. ನೀರು ನಾನು ಮಿಕ್ಸಿ ಜಾರ್ಗೆ ಮತ್ತು ಈ ಬೌಲ್ಗೆ ನಾನು ಮಸಾಲ ಹಾಕಿದ್ನಲ್ಲ ಅದೆಲ್ಲನೂ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ನೀರು ಸ್ವಲ್ಪ ಸೇರಿಸ್ಕೊಂಡು ಆ ನೀರನ್ನೇ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಗ ಮಸಾಲೆ ಎಲ್ಲ ಯಾವುದೂ ವೇಸ್ಟ್ ಆಗಲ್ಲ ಅಂತ. ನೀವು ನೋಡ್ಕೊಳ್ಳಿ ನಿಮ್ಮ ಮನೆಗೆ ಎಷ್ಟು ಸಾರು ಬೇಕು, ಯಾವ ಹದದಲ್ಲಿ ಬೇಕು ಅಂತಂದ್ಬಿಟ್ಟು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಬೋದು. ಇದು ಚೆನ್ನಾಗಿ ಕುದ್ದವಾಗ ಇನ್ನು ಗಟ್ಟಿಯಾಗುತ್ತೆ ಮತ್ತು ಮೀನು ಹಾಕಿದವಾಗ ಸ್ವಲ್ಪ ತೆಳುವಾಗುತ್ತೆ. ಈ ಒಂದು ಹದನ ನೀವು ತಿಳ್ಕೊಂಡಿದ್ರೆ ಸಾಕು. ಈಗ ಇದು ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷನಾದರೂ ಇದನ್ನು ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡೋಣ. ಈಗಿದ್ದ 10 ನಿಮಿಷ ಆಗಿದೆ. ನಾನು ಮುಚ್ಚಳನ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಮಸಾಲನಲ್ಲಿರೋಂಥ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರ್ತಾ ಇದೆ. ಇದರ ಅರ್ಥ ಹದವಾಗಿ ಮಸಾಲ ಎಲ್ಲ ಬೆಂದಿದೆ ಅಂತ ಅರ್ಥ ಆಗುತ್ತೆ. ಸೊ ಇದನ್ನು ನೀವು ಇವಾಗ ಬೇಕಾಗಿದ್ದರೂ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋದಿದ್ರೆ ಮಾಡ್ಬೋದು, ಆದರೆ ಇಷ್ಟು ಗಟ್ಟಿ ಇರಲಿ, ಯಾಕಂದರೆ ಮೀನು ಹಾಕಿದವಾಗ ತೆಳುವಾಗುತ್ತೆ. ಈಗ ಇದಕ್ಕೆ ನಾನು ವಾಶ್ ಮಾಡಿಟ್ಕೊಂಡಂಥ ಮೀನನ್ನು ಸೇರಿಸ್ತಾ ಇದ್ದೀನಿ. ಮೀನು ಹಾಕಬೇಕಾದ್ರೆ ಮೀನು ಸ್ವಲ್ಪ ಚೆನ್ನಾಗಿ ಸಾರಲ್ಲಿ ಮುಳುಗೋ ರೀತಿಯಲ್ಲಿ ಹಾಕ್ಕೊಳ್ಳಿ. ಆವಾಗ ಮೀನಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಮತ್ತು ಹದವಾಗಿ ಬೆಂದಿರುತ್ತೆ. ಮೀನು ಹಾಕಿದ ನಂತರ ತುಂಬ ಜಾಸ್ತಿ ಹೊತ್ತು ಬೇಯೋದಕ್ಕೆ ಬಿಡಬಾರ್ದು, ಯಾಕಂದರೆ ಮೀನು ತುಂಬ ಬೇಗ ಬೆಂದೋಗ್ಬಿಡುತ್ತೆ. 5 ನಿಮಿಷ ಸಾಕಾಗುತ್ತೆ. ಎಂಥ ಮೀನೇ ಇದ್ರೂ 5 ನಿಮಿಷದಲ್ಲಿ ಬೆಂದೋಗುತ್ತೆ. ತುಂಬ ದೊಡ್ಡ ಗಾತ್ರದಲ್ಲಿ ಮೀನಿತ್ತು ಅಂದರೆ ಮಾತ್ರ ನೀವು ಸ್ವಲ್ಪ ಹೆಚ್ಚಿಗೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಈಗ ಮೀನು ಹಾಕಿದ ನಂತರ ನಾವು ಇದಕ್ಕೆ ಮೀನು ಮತ್ತು ಆ ಮಸಾಲಾಗೆಲ್ಲ ಸೇರಿಸಿ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಕೆಲವರು ಬರೀ ಮಸಾಲಾಗೆ ಉಪ್ಪನ್ನು ಹಾಕಿ ಆನಂತರ ಮೀನನ್ನು ಹಾಕ್ತಾರೆ. ನಾನು ಮಸಾಲ ಮತ್ತು ಮೀನು ಎರಡಕ್ಕೂ ಸೇರಿಸಿ ಉಪ್ಪು ಅಳತೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಕಲ್ಲುಪ್ಪನ್ನು ಬಳಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಉಪ್ಪೆಲ್ಲ ಸೇರಿಸಿದ ನಂತರ ಮಸಾಲೆ ಮತ್ತು ಉಪ್ಪೆಲ್ಲ ಚೆನ್ನಾಗಿ ಮೀನಿಗೆ ಹಿಡ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಮೀನಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಜಾಸ್ತಿ ಸೌಟೆಲ್ಲ ಹಾಕಬಾರ್ದು. ಮತ್ತು ಈ ರೀತಿ ಫ್ಲ್ಯಾಟ್ ಇರೋವಂಥ ಸ್ಪೂನ್ನ ಯೂಸ್ ಮಾಡೋದ್ರಿಂದ ಮೀನು ತುಂಬ ಕಲಸೋಗೋದಿಲ್ಲ. ತೂಕ ಇಲ್ದಿರ ಇರೋವಂಥ ಬಾಣಲಿ ಆದರೆ ನೀವು ಬಾಣಲಿನಲ್ಲೇ ಸುಮ್ಮನೆ ಹಾಗೆ ಅಳ್ಳಾಡ್ಸಿದ್ರೆ ಸಾಕು, ಉಪ್ಪು ಖಾರ ಎಲ್ಲ ಹದವಾಗಿ ಮಿಕ್ಸ್ ಆಗುತ್ತೆ. ಸೌಟ್ ಹಾಕೋ ಅವಶ್ಯಕತೆಯೇ ಇರೋದಿಲ್ಲ. ಆಗ
ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಬರೀ 5 ನಿಮಿಷ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಮೀನು ಬೇಯೋದಕ್ಕೆ ಬಿಡಬೇಕಾಗತ್ತೆ. ತುಂಬ ಹೆಚ್ಚಿಗೆ ಏನು ಬಿಡೋದು ಬೇಡ, 5 ನಿಮಿಷ ಸಾಕು. ಈಗ 5 ನಿಮಿಷ ಆಗಿದ ನಂತರ ನಾನು ಮುಚ್ಚಳನ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದಿದೆ ನೋಡಿ. ಆ ಮಸಾಲದು ಘಮನೂ ಚೇಂಜ್ ಆಗಿದೆ. ಮೀನು ಹಾಕಿದ ತಕ್ಷಣ ಅದ್ರ ಸ್ಮೆಲ್ಲೇ ತುಂಬ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗೂ ಇದೆ. ಹಾಗೆ ಮೀನನ್ನ ಸುಮ್ಮನೆ ಹಾಗೆ ಟಚ್ ಮಾಡಿದ್ರೇ ಗೊತ್ತಾಗುತ್ತೆ ಮೀನು ಬೆಂದಿದೆಯೋ ಇಲ್ವೋ ಅಂತ. ಪೂರ್ತಿ ಮುಟ್ಟಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ತುಂಬಾ ಸಾಫ್ಟಾಗಿ ಚೆನ್ನಾಗಿದು ಬೆಂದಿದೆ. ಈಗ ಮಂಗಳೂರು ಸ್ಟೈಲಿನ ಮೀನು ಸಾರು ತಯಾರಾಗಿದೆ. ಇದ್ರ ಜೊತೆಗೆ ಬಾಯ್ಲ್ಡ್ ರೈಸ್ ಇದ್ರಂತೂ ಸಖತ್ತಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸತಿ ಈ ರೀತಿ ಮೀನು ಸಾರನ್ನ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತನೂ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.